ಚಿಲ್ಕಲ್ನೆರ್ಪುನಲ್ಲಿ ಕರ್ನಾಟಕ ದಲಿತ ಪರ ಸಂಘರ್ಷ ಸಮಿತಿ ಪದಾಧಿಕಾರಿಗಳ ಪದಗ್ರಹಣ. ಶೋಷಿತರ ಹಕ್ಕುಗಳಿಗಾಗಿ ಸಂಘಟನೆ ಅನಿವಾರ್ಯ, ಕಡ್ಡೀಲು ವೆಂಕಟರಮಣಪ್ಪ ಪ್ರತಿಪಾದನೆ. ಚೇಳೂರು ತಾಲೂಕಿನ ಚಿಲ್ಕಲ್ನೆರ್ಪು ಗ್ರಾಮದಲ್ಲಿ ಕಳೆದ ಭಾನುವಾರ ಕರ್ನಾಟಕ ದಲಿತ ಪರ ಸಂಘರ್ಷ ಸಮಿತಿ ವತಿಯಿಂದ ಹೋಬಳಿ ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟದ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಕರ್ನಾಟಕ ದಲಿತ ಪರ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಕಡ್ಡೀಲು ವೆಂಕಟರಮಣಪ್ಪ, ದಲಿತರು ಮತ್ತು ಶೋಷಿತ ಸಮುದಾಯಗಳು ಸಂಘಟಿತರಾದಾಗ ಮಾತ್ರ ಸಮಾಜದಲ್ಲಿ ಹಕ್ಕುಗಳನ್ನು ಪಡೆಯಲು ಸಾಧ್ಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟದ ಹಾದಿಯಲ್ಲಿ ನಾವೆಲ್ಲರೂ ಸಾಗಬೇಕು. ಸಂಘಟನೆಯು ಬಲಿಷ್ಠವಾಗಿದ್ದರೆ ಮಾತ್ರ ಗ್ರಾಮ ಮಟ್ಟದಲ್ಲಿನ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯ ಎಂದು ಕರೆ ನೀಡಿದರು. ನಂತರ ಮಾತನಾಡಿದ ಚೇಳೂರು ತಾಲೂಕು ಅಧ್ಯಕ್ಷರಾದ ಪಿ ಮಂಜುನಾಥ್, ಚೇಳೂರು ನೂತನ ತಾಲೂಕು ಆಗಿ ಹೊರಹೊಮ್ಮುತ್ತಿದ್ದು, ಈ ಭಾಗದ ದಲಿತರ ಧ್ವನಿಯಾಗಿ ಸಂಘಟನೆ ಕೆಲಸ ಮಾಡಲಿದೆ. ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಸಮಿತಿಯನ್ನು ರಚಿಸಿ ಸರ್ಕಾರದ ಸೌಲಭ್ಯಗಳು ಕಟ್ಟ ಕಡೆಯ ವ್ಯಕ್ತಿಗೂ ತಲುಪುವಂತೆ ನೋಡಿಕೊಳ್ಳುವುದು ನಮ್ಮ ಗುರಿಯಾಗಿದೆ. ಶೋಷಣೆಯ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಎಂದರು. ಸಭೆಯಲ್ಲಿ ಚಿಲ್ಕಲ್ನೆರ್ಪು ಹೋಬಳಿ ಮತ್ತು ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಜವಾಬ್ದಾರಿಗಳಿಗೆ ನೂತನ ಪದಾಧಿಕಾರಿಗಳನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಸಂಘಟನೆಯ ಏಳಿಗೆಗೆ ಶ್ರಮಿಸುವಂತೆ ನೂತನ ಸದಸ್ಯರಿಗೆ ಈ ಸಂದರ್ಭದಲ್ಲಿ ಪ್ರಮಾಣ ವಚನ ಬೋಧಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘಟನೆಯ ಹಲವು ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರು ಹಾಜರಿದ್ದರು. ವರದಿ ಯಾರಬ್ ಎಂ. ದುಡ್ಡು ನಿಮ್ಮ ಹತ್ರ ಇರುತ್ತೆ, ಕಾಸು ಏನೇ ಕೆಲಸಕ್ಕೆ ಹೋದ್ರು ಕೂಡ ಕಾಸು ಕೇಳ್ತಾರೆ. ಇಷ್ಟು ಕೊಟ್ಟರೆ ನಿಮ್ಮ ಕೆಲಸ ಮಾಡ್ಕೊಡ್ತೀವಿ ಅಂತ. ಅವ್ರಿಗೆ ಸಂಬಳ ಬರಲ್ವಾ? ಸಂಬಳ ಬರುತ್ತಲ್ಲ, ಸಂಬಳ ತಗೊಂಡು ಮತ್ತೆ ಗಿಮ್ಲ ನಮ್ಮವ್ರನ್ನ ಯಾಮಾರಿಸೋದು. ನಾವು ಎಷ್ಟು ದಡ್ಡರಾಗಿದ್ದೀವಿ ಅಂದರೆ ಅಷ್ಟು ದಡ್ಡರಾಗಿದೆ. ಅದಕ್ಕೆ ಕಾನೂನು ವಿಚಾರಗಳು, ಸಂವಿಧಾನ ಓದಿದ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಷ್ಟು ಹಕ್ಕುಗಳನ್ನು ಕೊಟ್ಟಿದ್ದಾರಲ್ಲ, ಆ ಹಕ್ಕುಗಳು ಯಾವ ಥರ ನಾವು ತಗೋಬೇಕು ಅಂತ ನೀವು ಮೊಟ್ಟ ಮೊದಲವಾಗಿ ಶಿಕ್ಷಣ, ಸಂಘಟನೆ, ಹೋರಾಟ ಅವಾಗ ನಮ್ಮ ಮಾಸ್ಟರ್ ಹೇಳಿದರು, ನಮ್ಮ ಶ್ರೀರಾಮನೂ ಹೇಳಿದರು. ಇವರು ಶ್ರೀರಾಮನವರು ನಮ್ಮ ಗುರು. ಇವರಿಂದನೇ ನಾನು ರಾಜಕೀಯಕ್ಕೆ ಬಂದಿದ್ದು ಕೂಡ. ನಾನು ಚೇಳೂರಿನಲ್ಲಿದ್ದಾಗ 2000 ಇಸ್ವಿಯಲ್ಲಿ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಎಲೆಕ್ಷನ್ಗೆ ನಿಂತೆ. ನಮ್ಮ ಬ್ಲಾಕ್ನಲ್ಲಿ ಎಷ್ಟು ಓಟ್ ಇದೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಇವೊಂದು ವೋಟ್ ಲಿಸ್ಟ್ ತೊಗೊಂಡ, ನಮ್ಮದು 350 ಮನೆ ಇದೆ ಕಣ. ಇವರು JDS ಅವರು ನಮ್ಗೆ ಟಿಕೆಟ್ ಕೊಡಲಿಲ್ಲ, ಕಾಂಗ್ರೆಸ್ನವರು ನಮ್ಗೆ ಟಿಕೆಟ್ ಇಲ್ಲ. ಸಂಘದವರಪ್ಪ, ಇವರೇನಾದರೂ ಟಿಕೆಟ್ ಕೊಟ್ಟರೆ ಇವರು ಮತ್ತೆ ಇವ್ರನ್ನ ಇಡೋಕ್ಕಾಗಲ್ಲ. ಇವ್ರಿಗೆ ಬೇಡ, ನೀವು ಕೊಡಬಾರ್ದು, ನಾವು ಕೊಡಬಾರ್ದು, ನೋಡಿ ನಮ್ಮ ಕರ್ಮ ಎಂದಾದಂತ